ಲೇ ಸೀನಪ್ಪ, ಅನ್ನೋಡಲ್ಲ ಐನಾರು ಮಗನ್ನು ಸೊಸೆನು ಒಪ್ಕೊಂಬಕ್ಕೆ ತಯಾರಿರಲಿಲ್ಲ, ಲೆಕ್ಕ ಹಾಕಲ್ಲ. ಹಾಂ, ಎತ್ತು ಮಕ್ಕಳಿಗಿಂತನೂ ಈ ಜಾತಿನೇ ದೊಡ್ಡದಾತೆ ನಮ್ಮ ದೇಶದಾಗೆ. ಅವ ಆ ಅಪ್ಪನ ಯೋಟ್ ಒಪ್ಪಿಸ್ಬೇಕಾತ್ ನೋಡಲ್ಲ ಸೀನ. ಹಾಂ, ಒಪ್ಕೊಳೆ ಏನು ಆಗೋಗೈತೆ. ನಿನ್ನ ಮಗಳ ಮೇರಯ್ಯ, ನಿನ್ನ ಮಗ ಮಾಡಿರೋ ತಪ್ಪು ನಿಂಗೆ ಕ್ಷಮಿಸಲ್ವೇ ಅಂತ ಹೇಳಿದ್ರು ಅಯ್ಯಪ್ಪ ಒಪ್ಕೊಂಬಕ್ಕೆ ತಯಾರಿಲ್ಲ. ನಾನು ಪ್ರಾಣ ಆದರೂ ಬಿಟ್ಬಿಡ್ತೀನಿ, ಜಾತಿ ಬಿಡಲ್ಲ ಅಂತಾನಲ್ಲ, ಲೆಕ್ಕ ಹಾಕು. ಬೋಳೆ ಜಾವ್, ನಿನಗೇನ ಸಪ್ರೇಟಾಗಿ ಹೇಳ್ಬೇಕೇನ ಅಜ್ಜಪ್ಪ ಚೇರಿ ಮೇಲೆ ಕೂಕ ಅಂತಾನ. ಕೂಕಳಜ್ಜ ಕಂಡೇವ್ರಿ. ಡೌಗಾರ ನನ್ನ ಮಗ ನೀನು. ಡವ್ ಅಂದ್ರೆ ಬೊಲೆ ಡವ್ವಳ್ ನಿಂದು. ಇನ್ನೇನು ಮೈ ಮೇಕೊಂದು ಬಟ್ಟೆ ಐಕೆ ಬೇಡ, ಇಂಥವ್ರಾಗ ಡವ್ ಮಾಡು. ಗೌಡ್ರು ಕಂಡ್ರೆ ರೆಸ್ಪೆಕ್ಟು. ಕುಗಳಜ್ಜು, ಏನೇನು ಗೌಡ ನಿನ್ನ ಬೈಯಲ್ಲ, ಕುಕುರ್ಸ್ಕೆ ಸೇರಿ ಮೇಲೆ. ಯಾಕಲ್ಲ ಸೀನ ನನ್ನ ಕಂಡ್ರೆ ಹಂಗೂರ್ಕಂತೀಯ ನೀನು? ಅಯ್ಯ ಸಮಾಧಾನದಾಗ ಹೇಳಲ್ಲ. ನಾನು ಗೌಡ್ರು ಕುಂತಿದ್ರಲ್ಲ ಅವ್ರ ಮುಂದೆ ಹೆಂಗೆ ಕೂಕಂಬೋದು ಅಂತ ನಿಂತ್ಕೊಂಡೆ ಅಷ್ಟೇನ. ಓಲಿ ಬಿಡಪ್ಪ, ನೀ ಇಟ್ಟೊಂದು ಬಲಂತ ಮಾಡ್ತಿದ್ಯಾ ಅಂತ ಅಂದರೆ ಸೇರಿ ಮೇಲೆ ಕೂಕಂತೀನಿ. ಏನು ಮಾಡೋಕ್ಕಾಗಲ್ಲ ಗೌಡ್ರಿ, ದಿಸ್ ಈಸ್ ಇಂಡಿಯಾ. ಏನು ಮಾಡೋಕ್ಕಾಗಲ್ಲ. ರಾಜ ಮಹಾರಾಜರು ಕಾಲದಿಂದ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೆಳಜಾತಿ ಮೇಲ್ಜಾತಿ ಅಂತ ಹೊಡೆದಾಡಿ ಸಾಯ್ತಾ ಇದ್ದಾರೆ. ಈ ಜಾತಿ ಎಂಬ ಅನಿಷ್ಟ ಯಾವಾಗ ಹೋಗ್ತಾಯಿತು ಎಂಬುದೇ ನಮಗೆ ಬೇಕಾಗಿರೋದು. ಹೋಗ್ಬೇಕು ಗೌಡ್ರೆ. ನಾನಿವತ್ತು ಕುಡಿದು ಮಾತಾಡ್ತಾ ಇದ್ದೀನೋ ಕುಡಿದಲ್ಲೇ ಮಾತಾಡ್ತೀನೋ ಗೊತ್ತಿಲ್ಲ. ನನಗಂತೂ ಈ ಜಾತಿ ಈ ಪ್ರಪಂಚದಿಂದ ಹೋಗಿಬಿಟ್ರೆ ಎಲ್ಲರೂ ಸುಭೀಕ್ಷವಾಗಿ, ಸಂತೋಷವಾಗಿ, ಆನಂದವಾಗಿರ್ತಾರೆ ಗೌಡ್ರೆ. ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲ, ನಿಮಗೆ ಗೊತ್ತಿಲ್ಲದೇನಲ್ಲ ಇದು. ಹೆಂಗೌಡ್ರೆ? ನಿಮಗೆ ಗೊತ್ತಿಲ್ಲದೇನಲ್ಲ. ನಾವು ಸಣ್ಣ ಹುಡುಗರಾಗಿ ಇದ್ದಿದ್ದ ಜಾತಿ ಇವಾಗ ಒಂದಿಟ್ಟು ಕಮ್ಮಿ ಆಗೈತಿ. ಏನಂತೀರ? ಈಗ ಮನೆಗಳವರು ಬೇರೆ ಜಾತಿಯರು ಮದುವೆ ಆಗಕ್ಕೆ ಒಪ್ಕೊಂತಿದ್ರೆ ನೀವು ಕಂಡಂಗೆ ಸಣ್ಣ ಹುಡುಗರಾಗಿದ್ದಾಗ ಇಲ್ಲ. ಇವಾಗ ಹಂಗೇನಿಲ್ಲ, ಯಾರು ಬೇಕಾದ್ರೂ ಮದುವೆ ಆಗಬಹುದು. ಆದರೆ ಹುಡುಗಿಯರಿಗೆ 18 ವರ್ಷ ಇರಬೇಕು, ಹುಡುಗಿಗೆ 21 ವರ್ಷ ಇರಬೇಕು ಅಷ್ಟೇ. ವಯಸ್ಸಾದ ಮೇಲೆ ಯಾವ ಜಾತಿನೂ ಕೇಳಲ್ಲ, ಏನೂ ಇಲ್ಲ. ಸುಳ್ಳೆ ನಿಜವಾಗ ಹುಡ್ರೆ? ನಿಜ ಕಳ್ಳ ಶಿರಪ್ಪ, ನೀನು ಹೇಳ್ತಿರೋದು ನಿಜ. ಆದರೆ ನಮ್ಮ ಹಳ್ಳಿಗಳಿಗೆ ಇನ್ನೂ ಈ ಜಾತಿ ಹೋಗಿಲ್ಲ ಕಳ್ಳ. ಜಾತಿ ಹೋಗಿಲ್ಲ. ಕೆಳಜಾತಿ ಅಂತ ತುಳಿತಾ ಇದ್ದಾರೆ ಕಣೋ. ಇವತ್ತು ಮೇಲ್ಜಾತಿಯರ್ ಅಂತ ಕೆಳಜಾತಿಯರು ಬಂದರೆ ಹೊರಗೆ ನಿಲ್ಸಿ ಮಾತಾಡ್ಸೋದು, ಹೊರಗೆ ಕುಂಡ್ರು ಶಿಂಬಕ್ಕಿಕ್ಕೋದು, ಈಗ ಇವೆಲ್ಲ ನಡೀತಾ ಇದ್ದಾವೆ ಕಳ್ಳ. ಇವೆಲ್ಲ ಟಿ ವಿ, ಮೊಬೈಲು, ರಾಕೆಟು, ಪ್ರಪಂಚ, ಕಂಪ್ಯೂಟ್ರು, ಇವಟೆಲ್ಲ ಮುಂದುವರೆದೈತೆ ಪ್ರಪಂಚ. ಇಲ್ಲಿ ಭೂಮಿಯಿಂದ ಚಂದ್ರಲೋಕಕ್ಕೆ ಹೋಗೋದು, ಮಂಗಳ ಗ್ರಹಕ್ಕೆ ಹೋಗೋದು, ಅಲ್ಲೆಲ್ಲ ಮಾಡ್ಕೊಂಬೋಗ್ತಾ ಇದ್ದಾರೆ. ಆದರೆ ಈ ಅನಿಷ್ಟ ಜಾತಿ ಎಂಬುದು ಹೋಗಿಲ್ವಲ್ಲ ಸೀನಾ. ಇದನ್ನು ಹೋಗ್ಬೇಕು ಅಂದ್ರೆ ಏನೋ ಮಾಡಬೇಕು. ಇದು ಇದ್ದಷ್ಟು ಜನಗಳಿಗೆ ಮುಳ್ಳೆ ಕಾಣಲ್ಲ. ಎಷ್ಟು ನೆಮ್ಮದಿ ಕಿತ್ಕೊಂತ ಇತ್ತು ಗೊತ್ತೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಾಗ ಏನೆಲ್ಲ ಹೇಳವ್ರಿ, ಆದರೂ ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಜಾತಿ ಅಂತ ಒದ್ದಾಡ್ತಾ ಇದ್ದಾರೆ, ಜಾತಿ ಅಂತ ಬಡ್ದಾಡ್ತಾ ಇದ್ದಾರೆ, ಜಾತಿ ಅಂತಲೇ ಸಾಯ್ತಾ ಇದ್ದಾರೆ. ಇದೆಲ್ಲ ಹೋಗ್ಬೇಕಲ್ಲ ಶಿರಪ್ಪ. ನಮ್ಮ ಜನಗಳಿಗೆ ಇದೆಲ್ಲ ಮನವರಿಕೆ ಆಗ್ಬೇಕು ಕಣೋ. ಇಲ್ಲ ಕಣಲೆ, ನಾವಾದರೂ ಹೇಳ್ಬೇಕಲ್ಲ ಇದನ್ನ, ನಮಗೆ ತಿಳಿದ ಮಟ್ಟಕ್ಕಾದರೂ ಹೇಳ್ಬೇಕು. ಗೌಡ್ರೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಬದಲಾವಣೆ ಬರಬೇಕು ಅಂತಂದರೆ ಟೈಮ್ ತಗೊಂತೈತೆ ಗೌಡ್ರೆ, ಟೈಮ್ ತಗೊಂತೈತೆ. ನೀವು ಸಣ್ಣ ಹುಡುಗರಾಗಿ ಇದ್ದಿದ್ದ ಜಾತಿ ವ್ಯವಸ್ಥೆ ಈಗ ಐತಾ? ಇಲ್ಲ, ಎಲ್ಲ ಹೋಗ್ತೈತೆ. ಕಾಲ ಕಳೆದಂಗೆ ಎಲ್ಲ ಸಮವಾಗ್ತೈತೆ ಗೌಡ್ರಿ. ಈಗ ಉದಾಹರಣೆ ತಗೊಂಬಿಡ್ರಿ ಗೌಡ್ರೆ. ಜಾತಿ ಎಂಬುದು ಉದಾಹರಣೆ ತಗೊಳ್ರಿ. ನೀವ್ಯಾವ ಜಾತಿನೋ, ನಾನು ಯಾವ ಜಾತಿನೋ, ಇವನು ಬೋರಜ್ಜ ಯಾವ ಜಾತಿನೋ, ನಾವು ಮೂವರ ನಡುವೆ ಯಾವುದರ ಜಾತಿ ಐತಾ? ಯಾವ ಜಾತಿನೂ ಇಲ್ಲ. ಎಲ್ಲರೂ ಜೊತೆ ಕೂತ್ಕೊಂಡು ಉಣ್ತೀವಿ, ಎಲ್ಲರೂ ಜೊತೆ ಕೂತ್ಕೊಂಡು ಬಿಡಿ ಸೇರ್ತೀವಿ, ಎಲ್ಲರೂ ಜೊತೆ ಕೂತ್ಕೊಂಡು ಎಣ್ಣೆ ಕುಡಿತೀವಿ. ಅದಾ
ನಮ್ಮ ಸುಮಿತ್ರಾ ಕೈ ಐತಲ್ಲ, ನೀವು ಹೆಂಗೂಸ್ರು ಇದ್ದೀರಲ್ಲ, ಪಾಪ ಅವ್ರು ನಮ್ಮನ್ನೆಂದನ ಜಾತಿ ಭೇದ ಮಾಡ್ಯವ್ರೇನ್ರಿ ಗೌಡ್ರೆ. ಸ್ವಂತ ಅಣ್ಣ ತಮ್ಮ ಅಂತ ಕರೆದು ಉಂಬಾಕಿ ಇಕ್ತಾರೆ. ಎಲ್ಲಿ ಹೇಳ್ರಿ, ಅಣ್ಣ ತಮ್ಮ ಅಂತ ಕರೆದು ಉಂಬಾಕಿ ಇಕ್ತಾರೆ. ಅವ್ರದಾಗ ಜಾತಿ ಐತಾ? ಇಲ್ಲ. ನಾವು ಸ್ನೇಹ ಇರಬೇಕೆ ಹೊರತು ಜಾತಿ ಇರಬಾರ್ದು ಗೌಡ್ರಿ, ಜಾತಿ ಇರಬಾರ್ದು. ಸುಮಿತ್ರಕಯ್ಯ, ಅಕ್ಕೋ ಸುಮಿತ್ರಕಯ್ಯ, ಗೌಡ್ರೆ ಅಕ್ಕ ಐತೆ ಸುಮಿತ್ರಕಯ್ಯ? ಐದಾಳೆ ಬಾರ್ ಪುಟ್ರಂಗಜ್ಜೆ, ಒಳಗೆ ಐದಾಳೆ. ಅವಳಿನ್ನೆಲ್ಗೆ ಹೋಗ್ಕಳೆ, ಅಡುಗೆ ಮಾಡ್ತಾ ಇದ್ದಾಳೆ. ಕರಿತೀನಿ ನಿಲ್ಸು. ಏ ಇವಳೇ ಇವಳೇ ಬಾರೆ, ಯಾಕೆ ಪುಟ್ರಂಗಜ್ಜಿ ಹುಡಿಕೊಂಬಂದೈತಿ ನಿನ್ನ? ಬಾರೆ ಇಲ್ಲಿ. ಏನಿಲ್ಲ ಗೌಡ್ರೆ, ಅದೇ ರಾಗಿ ಹೊಲದ ಕಳಿಗೆ ಹೇಳಿದ್ರಲ್ಲ ಅವತ್ತು, ಮಳೆ ಬಂದಿಲ್ಲ, ಗಡ್ಸಾಗೈತೆ, ಕೂಲರಿಗೆ ಹೇಳೋಣ ಬೇಡವ ಅಂತಾನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸುಮಿತ್ರಕಯ್ಯ ಮೊನ್ನೆ ದಿನ ಹೇಳಿತ್ತು, ಪುಟ್ರಂಗಜ್ಜಿ ಯಾರನ್ನಾದ್ರೂ ಒಂದು 5-6 ಜನ ಹೆಣ್ಣಾಳುಗಳಿಗೆ ಹೇಳು, ಉಂಡಿಗಿಂಡು ಕಳೆ ತೆಗಿಯಕ್ಕೆ ಹೋಗ್ಬೇಕು ರಾಗಿ ಹೊಲದ ಅಂತಾನೆ. ಅದಕ್ಕೆ ಎಲ್ಲರೂ ಕೂಲರ್ ಇವತ್ತು ಬರ್ತೀವಿ ಅಂತ ಹೇಳಿದ್ರು. ರಾಗಿ ಹೊಲ ಗಡಿಗಿಡ್ಸಾಗೈತೇನೋ, ತಿರ್ಗಾ ಹೊಲ್ದಕ್ಕೆ ಹೋಗಿ ವಾಪಸ್ ಬರಂಗಾದತ್ತು, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನೋ ಹೊಲ್ದ ಕಡೆಗೆ ಹೋಗಿದ್ರಿ ಗೌಡ್ರೆ, ರಾಗಿ ಹೊಲ ಕಳೆ ತೆಗಿಬೋದೆ? ಇಲ್ಲ ಕಣ್ ಪುಟ್ರಂಗಜ್ಜಿ, ಸುಮಾರು ಹನಿ ಉದ್ರಾಡಿದ್ರು ಹೆಂಗನ ಎಪ್ಪು ಹೊಡೆದಿರೋದು. ಇವಾಗ ಏನಿಲ್ಲ, ಕಲ್ಲು ಆಗ್ಬಿಟ್ಟೈತೆ, ಕುಜ್ಜಿಗೆ ಮೂತಿನೇ ಒಳಿಕ್ ಹೋಗಲ್ಲ, ಹಂಗಾಗ್ಬಿಟ್ಟೈತಿ. ಅದಕ್ಕೆ ಇನ್ನೊಂದದ ಮಳೆ ಬಂದಾಗ ತೆಗ್ಯೇನು ಹೇಳ್ರಿ ಕಳೆನ. ಕೂಲರಿಗೆ ಏನು ಹೇಳಕ್ಕೆ ಹೋಗ್ಬೇಡ. ಯಾಕ್ರಿ ಕರೆದ್ರಿ? ಇಲ್ಲ ಅದೇ ಕಣೆ, ಆ ಪುಟ್ರಂಗಜ್ಜಿ ರಾಗಿ ಹೊಲದ ಕಳೆ ತೆಗಿಯೋಕ್ಕೆ ಕೂಲರಿಗೆ ಹೇಳೋಣ ಬೇಡವ ಅಂತ ಬಂದೈತಿ. ನಾನು ನೆನೆದಿನ ಬೈನಾಗ ಹೋಗಿದ್ದು ನಮ್ಮ ಹೊಲ್ದ ಕಡೆಗೆ. ಏನಿಲ್ಲ, ಗಡ್ಸಾಗ್ಬಿಟ್ಟೈತೆ, ಒಳಕ್ಕೆ ಕುಜ್ಜಿಗೆ ಹಿಡಿ ಹೋಗ್ತಿಲ್ಲ. ಕಳೆ ತೆಗಿಯೋಕ್ಕಾಗಲ್ಲ. ಕೂಲಿಯರು ಹೊಲ್ತಕ್ಕೆ ಹೋಗಿ ಸುಮ್ಮನೆ ಮೂತಿ ಕುಕ್ಕಾಡಿ ಕಳೆ ಹೋಗಲಿಲ್ಲ ಅಂತಂದರೆ ಚಂದಕ್ಕಿರಲ್ಲ. ನಾನು ಅದಕ್ಕೆ ಪುಟ್ರಂಗಜ್ಜಿಗೆ ಹೇಳಿದೆ, ಬೇಡ ಕಣಜ್ಜಿ, ಇನ್ನೊಂದದೇ ಮಳೆ ಬಂದಾಗ ಅವಾಗ ಕಳೆ ತೆಗ್ಸೋಣ ಅಂತ ಹೇಳಿದ್ದೀನಿ. ಏನು ಮಾಡೋಣ ಇವಾಗ? ಕೂಲಿಯರಿಗೆ ಹೇಳೋದೆ ಬೇಡವೆ? ಇದು ಒಳ್ಳೆ ಚಂದಕ್ಕಾತು, ನೀನು ಒಳ್ಳೆ ಸೊರಿಯಾದ ಗಿರಾಕಿ. ಇವಾಗ ಕೂಲರ್ ಸಿಗೋದೇ ಕಷ್ಟ ಅಂತಾನ ಊರು ತುಂಬ ಹೆಂಗಸ್ರು ಒದ್ದಾಡ್ತಾರೆ. ಅಂತಂದ್ರೆ ಕೂಲರ್ನು ಕರ್ಕೊಂಬರ್ತೀನಿ ಅಂದ್ರೆ ಬೇಡ ಅಂತೀಯ. ಕರ್ಕೊಂಬರ್ಬಿಟ್ರಂಗಜ್ಜಿ, ಅಲ್ಲಿ ಮಳ್ಳಲ್ದಾಗೆ ಹಾಕಿರೋ ರಾಗಿ ಹೊಲ್ಕೊಂಡು ತಿರ್ಗಿ ಒಂದೆರಡು ಮೆಣಸಿನ ಗಿಡ ಊರಿದ್ವಲ್ಲ, ಅವನ್ನೇ ತೆಗಿಸ್ಕೊಂಬನ. ಹೆಂಗ ಕೂಲರ್ ಬಂದಾಗ ಒಂದಿಟ್ಟು ಯಾತನ ಕೆಲಸ ಮಾಡಿಸ್ಕೋಬೇಕು. ತಿರ್ಗಿ ಆಮೇಲೆ ಕೂಲರ್ ಸಿಗದಾಗ ನಾವು ಹುಡಿಕೊಂಡು ಹೋಗಕ್ಕೈತೆ. ಕೂಲರ್ ಬರಲಿ ಅಂತಾನೆ. ಬೇಕಾರೆ ರಾಗಿ ಹೊಲನ ಇನ್ನೊಂದು ಮಳೆ ಬಂದಾನೆ ತೆಗಿಸ್ಕೊಂಬನ. ಆ ಮೆಣಸಿನ ಗಿಡನೂ ಮಳ್ಳಲ್ದಾಗ ಮಳ್ಳಲ್ದಾಗ ಹಾಕಿದೇವಲ್ಲ, ಅಲ್ಲೂ ತೆಗ್ಸೋಣ. ಪುಟ್ರಂಗಜ್ಜಿ, ಪುಟ್ರಂಗಜ್ಜಿ ನೀವು ಒಂದು 5-6 ಜನಕ್ಕೆ. ಹೂ ಕಣ್ಗೌಡ್ರಿ, ಈಗ ಕೂಲರ್ ಸಿಗೋದು ಕಷ್ಟ. ಪರದಾಡ್ಬೇಕು. ಇವಾಗ ಎಲ್ಲರೂ ಕೂಲಿಗೆ ಗೊತ್ತಿಲ್ಲ, ಎಲ್ಲ ಮುಯ್ಯಾಳು ಮಾಡ್ಕೊಂತೀವಿ ಅಂತಾನೆ. ನಿಮ್ಮ ಹೊಲ್ದಾಗ ನಾನು ಕೆಲಸ ಮಾಡೋದು, ನಮ್ಮ ಹೊಲ್ದಾಗ ನೀನು ಕೆಲಸ ಮಾಡೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸುಮಿತ್ರಕಯ್ಯ ಮನೆ ಬಿಟ್ಟು ಬರೋಂಗಿಲ್ಲ. ಸುಮಿತ್ರಕಯ್ಯ ಕೈ ಮುಯ್ಯಾಳು ಮಾಡೋಕ್ಕಾಕೈತಿ. ಅದಕ್ಕೆ ಹೆಂಗ ಒಂದು 5-6 ಜನ ಹೇಳವ್ರೆ, ನಾನು ಬರ್ತೀನಿ ಗೌಡ್ರು ಹೊಲ್ತಕ್ಕೆ ಅಂತಾನೆ. ಒಂದು 5-6 ಜನ ಕೇಳ್ತೀನಿ ಕೂಲರಿಗೆ. ಸರಿನಾ? ಕೂಕಳ ಪುಟ್ರಂಗಜ್ಜಿ, ಕಾಪಿ ಕಾಸ್ಕೊಂಬರ್ತೀನಿ. ಹೆಂಗು ಸೀನಪ್ಪ, ಬೋರಜ್ಜ, ಗೌಡ್ರು ನೀವೆಲ್ಲ ಇದ್ದೀರಾ? ಕಾಪಿ ಕಾಸ್ಕೊಂಬರ್ತೀನಿ. ಕೂಕ ಯಮ್ಮ ತಾಯಿ, ನೀ ಕೈ ಮುಗಿತೀನಿ. ಕಾಪಿನೂ ಬೇಡ, ಯಾತ ಬೇಡ, ಸುಮ್ಕಿರಮ್ಮ. ಯಾಕನ ಕಾಪಿ ಟೀ ಸೊಪ್ಪಿನ ಕಾಪಿ ಕುಡಿದು ಬಿಟ್ರೆ ಎದೆ ಎಲ್ಲ ಉರಿತೈತಿ, ಗ್ಯಾಸ್ಟ್ರಿಕ್ ಆದಂಗೆ ಆಕೈತಿ. ನೀನು ಕೈ ಮುಗಿತೀನಿ, ಕಾಪಿನೂ ಕಾಸ್ಬೇಡ, ಯಾತ ಬೇಡ, ಸುಮ್ಕಿರು. ಯಾತ ಮಾತಾಡ್ಕೊಂಡ್ರೆ ಮಾತಾಡ್ಲಿ. ಇಲ್ಲ ಏನಿಲ್ಲ ಕಣ್ ಪುಟ್ರಂಗಜ್ಜಿ, ಅದೇ ನೆನ್ನೆ ದಿನ ಐನಾರ್ ಮಗ ಬಂದಿದ್ನಲ್ಲ ಹೆಣ್ತಿ ಕರ್ಕೊಂಡು, ಅದಕ್ಕೆ ಅವ್ರ ಅಪ್ಪಯ್ಯ ಅಮ್ಮನ ಒಳಗೆ ಬಿಟ್ಕೊಂಬಲ್ಲ ಅಂತನ ಇದು ಮಾಡಿದ್ರು. ತಿರ್ಗಾ ಹುಡುಗ ನಮ್ಮಂತ ಕುಡಿಕೆಮ್ಮ ಇದ್ದ. ಗೌಡ್ರೆ ಹಿಂಗಾದ್ರೆ ಹಿಂಗೆ ನಮ್ಮ ಅಪ್ಪಯ್ಯ ನಮ್ಮಮ್ಮನ ನಮ್ಮನ್ನ ಒಳಗೆ ಬಿಟ್ಕೊಂತ ಇಲ್ಲ, ನೀವೇ ಒಂದು ಮಾತು ಹೇಳ್ರಿ ಅಂತಾನೆ. ಈಟೋದಿಂತಕ ಅದನ್ನೇ ನ್ಯಾಯ ಪಂಚಾಯಿತಿ ಮಾಡಿ ಏನೋ ಸಮಾಧಾನ ಮಾಡಿ ಐನಾರ್ ಮಗನೂ ಐನಾರು ಎಲ್ಲ ಒಂದು ಮಾಡಿ ಮಂತ ಕಳಿಸಿದೀವಿ. ಹಂಗಾರೆ ಐನಾರ್ ಮಗ ಮದುವೆ ಆಗಿ ಬಂದ ಏನು? ಅವ್ರ ಅಪ್ಪ ಇನ್ನು ಖರ್ಚು ಉಳಿಸ್ತಾ ಬಿಡಪ್ಪ. ಅವ್ರ ಅಪ್ಪ ಯಾಗ ಗೃಹ ಪ್ರವೇಶ, ನಾಮಕರಣ, ತಿಥಿ ಇಂಥವು ಮಾಡ್ಕೊಂಡು ದುಡ್ಡು ಕುಡಿಕೊಂಡಿತ್ತು, ಅದನ್ನೆಲ್ಲ ಉಳಿಸ್ತಾ. ಯಾವ ಊರಿಂದಂತ ಮಗ? ಎಲೆ ಪುಟ್ರಂಗಜ್ಜಿ, ಅದೊಂದು ರಾಮಣ್ಯವಾಗಿಬಿಟ್ಟಿದ್ ಬಿಡತ್ತ. ಇವನು ಐನರು ಮಗ ವಿನಾಯಕ ಯಾವುದೋ ಒಂದು ಹುಡುಗಿನ ಮದುವೆ ಆಗ್ಬಿಟ್ಟವ್ನಿ. ಆ ಹುಡುಗಿನೂ ಇವನು ಬೆಂಗಳೂರಾಗ ಇಬ್ಬರೂ ಜೊತೆ ಕೆಲಸ ಮಾಡೋರಂತೆ. ಅಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಇಬ್ಬರೂ ಇಷ್ಟಪಟ್ಟು ಮದುವೆ ಆಗ್ಯವ್ರಿ.
ಆಗ್ಬಿಟ್ಟು ನೆನ್ನೆ ದಿನ ಮಂತಕ್ಕೆ ಬಂದವ್ರು ಇಲ್ಲಿ ಊರಿಗೆ ಬಂದು ಮಂತಕ್ಕೆ ಹೋಗ್ಯವ್ರಿ. ಐನರಿದ್ದರು ಯಾವುದೇ ಕಾರಣಕ್ಕೂ ನಾನು ಒಳಗೆ ಬಿಟ್ಕೊಂಬಲ್ಲ, ನನ್ನ ಪ್ರಾಣ ಜೀವ ಹೋದ್ರು ಸಾಮನೆ ನಾನು ನಿಮ್ಮಿಬ್ಬರನ್ನ ಒಳಗೆ ಬಿಟ್ಕೊಂಬಲ್ಲ ಅಂತಾನೆ ಗದ್ಮೆಯವರು ಹೊರಿಕಿ. ಈ ಹುಡುಗನು ಅಷ್ಟೇನ, ಇವನು ವಿನಾಯಕ ಹೇಳಿಲ್ಲ, ಯಪ್ಪ ಹಿಂಗಾದ್ರೆ ಹಿಂಗೆ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳ್ದಂಗೆ ಮದುವೆ ಆಗ್ಬಿಟ್ಟವ್ನಿ. ಆ ಮಗ ಚಿಕ್ಕ ನಾಯ್ಕ ಹೇಳಿದಂತೆ ಇವ್ರು ಮೊದಲೇ ಬ್ರಾಹ್ಮಣರು, ಆ ಮಗ ಯಾವ ಜಾತಿನೋ ಗೊತ್ತಿಲ್ಲ, ನಾವು ಹಿಂಗೆ ಕೇಳೋಕೆ ಹೋಗಲಿಲ್ಲ ಯಾಕೆ ಅಂತಾನೆ. ನೀನು ಬೇರೆ ಜಾತಿಗಳನ್ನ ಮದುವೆ ಆಗಿ ಬಂದಿದ್ಯಾ, ಅವಳನ್ನು ಬಿಟ್ಕೊಂಬಲ್ಲ ನಿನ್ನೂ ಬಿಟ್ಕೊಂಬಲ್ಲ ಅಂತಾನೆ ಗದ್ಮೆವ್ರಿ. ಇವನು ಹುಡುಗ ಹೇಳೋದೆಲ್ಲ ಹೇಳವನೇ ತಡ್ಕೊಂಬಕ ಆಗೋಲ್ಲದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಗೌಡ್ರ ತಕ್ಕ ಹೋಗ್ತೀನಿ ಅಂತಾನೆ. ನಮ್ಮಂತ ಕುಡಿಕೆಮ್ಮ ಇದ್ದ ಗೌಡ್ರೆ ಹಿಂಗಾದ್ರೆ ಹಿಂಗೆ ಆಗಿಬಿಟ್ಟೈತಿ ಅಂತಾನೆ. ನಾನು ಹುಡುಗಿ ತಗ ಮಾತಾಡಿವಿ, ಏನಾಯ್ತು ಎತ್ತಾತು ಅಂತಾನೆ. ಅವರು ನಡೆದಿದ್ದೆಲ್ಲ ಹೇಳಿರು, ತಡೀರಿ ಹಂಗಾರಿ ಬರೇ ಹುಡುಗರು ತಗ ಮಾತಾಡಿರೆ ಚಂದಕ್ಕಿರಲ್ಲ, ಅವ್ರ ಅಪ್ಪ ಅಮ್ಮ ಇನ್ನು ಕರ್ಸಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಐನರು ನೆಂಟಿ ಕರ್ಸಿವಿ. ಅವ್ರು ಇಲ್ಲಿಗೆ ಬಂದು ಏನಿಲ್ಲ, ಅನುಬಾರದು ಅಂತ ಇದ್ದಾರೆ, ಮಾತಾಡೋದು ಬಾರೋದು ಮಾತಾಡ್ತಾ ಇದ್ದಾರೆ. ಅವ್ರು ಇಲ್ಲಿ ಬಂದ್ರೂ ಒಪ್ಕೊಂಬತ್ತ ತಯಾರಿಲ್ಲ, ಗಂಡ ಹೆಂಡ್ತಿ ಇಬ್ರು. ಆಮೇಲೆ ನಿಮ್ಮ ಸೀನಪ್ಪನೂ ನಾನು ಯಾತ್ಯಾತೋ ಹೇಳಿ ಸಮಾಧಾನ ಮಾಡಿ ಕೊನೆಗೆ ಐನರು ಒಪ್ಕೊಂಡು ಮಗನ್ನು ಸೊಸೆನು ಅಂತ ಕರ್ಕೊಂಡು ಹೋಗ್ಯವ್ರಿ. ಎಲೆ ಏನು ಪುಟ್ರಂಗಜ್ಜಿ ಅಷ್ಟೊಂದು ಆಟ ಮಾಡಿಬಿಟ್ರೆ ಹೆಂಗೆ ಹೇಳು, ಜೋರಾಗೆ ಜಗಳ ಆಡ್ದಂಗೆ ಆಗಿಬಿಡ್ತು. ಹೆಂಗ ದೇವ್ರ ದಯದಿಂದ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಮಂತ ಕೊಯ್ಯವ್ರೆ. ಇನ್ನು ಅವ್ರ ಹಣಪಾಡು, ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ಕಣ್ರಿ ಗೌಡ್ರೆ, ಇವನು ಐನರ ಮಗು ಒಂದು ಈಟಾದ್ರೂ ಬುದ್ಧಿ ಬೇಡವೆ? ಬೇರೆ ಜಾತಿನೇ ಮದುವೆ ಆಗಿ ಬರೋದು ಯಾಕೆ? ಅವ್ರ ಅಪ್ಪ ಅಮ್ಮಯ್ಯ ಹುಡುಕ್ತಿರ್ಲಿಲ್ವೇ ಎಣ್ಣೆ ಮದುವೆ ಆಗಕ್ಕೆ? ಈಗ ನಾನು ಅದೇನು ಕಲ್ತೇವ್ರಮ್ಮ, ಚಟಕ್ ಪುಟಕ್ ಅಂದರೆ ಬಡ ಓಡೋಗೋದು, ಮದುವೆ ಆಗಿ ಬರೋದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಮದುವೆ ಆಗೋದು, ಇನ್ನೊಂದು 5-6 ತಿಂಗಳಿಗೆ ಆಲೇನ ತಾಳಿ ಕಿತ್ತಾಕ್ಯಂಬಂದ್ಬಿಟ್ಟು ಡಿವೋರ್ಸ್ ಅಂಬೋದು. ಹೇಳತ್ತ ಹೂಕಂಡು ಪುಟ್ರಂಗಜ್ಜಿ, ನೀನು ಹೇಳ್ತಿರೋದು ನಿಜವೇನಾ? ಆದರೆ ಜಾತಿ ಅಂತ ಯಾಕೆ ಸಾಯ್ಬೇಕು ಬಿಡು ಪುಟ್ರಂಗಜ್ಜಿ ಅತ್ತ ನೀನು? ಜಾತಿ ಅಂತ ಯಾಕೆ ಸಾಯ್ಬೇಕು ಹೇಳು? ಗಂಡ ಹೆಂಡ್ತಿ ನೇರಪ್ಪೋಗಿ ಸಂಸಾರ ಮಾಡ್ಕೊಂಡು ಬಾಳ್ಮೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಎಂತಂದ್ರೆ ಒಂದು ಮಗ ಆಗ್ತೈತಲ್ಲ, ಅವಾಗ ಈ ಐನರೇ ಚೆನ್ನಾಗಿ ಹಾಕ್ಕಾರ ಮೊಮ್ಮಗನ ನೋಡಕ್ಕೂ. ಆ ಮಗಿನ ಮನೆಯವರು ಬಿಟ್ಕೊಂಡಿಲ್ಲ ಸಿಕ್ಕನಾಯ್ತನಳೆಗೆ. ಈ ಐನರಲ್ಲ, ಆ ಮಗಿನ ಮನೆಯವರು ಬಿಟ್ಕೊಂಡಿಲ್ಲ, 2 ಮನೆಯವರು ಬಿಟ್ಕೊಂಬಿಲ್ಲ ಅಂದ್ರೆ ನಾವು ಹೆಂಗೆ ಜೀವನ ಮಾಡೋದು ಗೌಡ್ರೆ ಅಂತಾನ ಈ ಹುಡುಗ ವಿನಾಯಕ ಬಂದಿದ್ದ. ಅದಕ್ಕೆ ನಾನೇನೋ ಒಂದು ಹೇಳಿ ಕಳಿಸಿದ್ದೀನಿ, ಹೆಂಗ ಚೆನ್ನಾಗಿದ್ದಾರೆ. ಏನೋ ದೇವ್ರ ದಯದಿಂದಾನ ಚೆನ್ನಾಗಾದ್ರೂ ಸಾಕು. ಗೌಡ್ರೆ, ನಾನು ಜಾತಿ ಪಾತಿ ಎಲ್ಲ ನಂಬಕ್ ಹೋಗಲ್ಲ. ಯಾವ ಜಾತಿಯರಾದ್ರೆ ನೋಡ್ರಿ, ಅವ್ರ ಮೈಯಾಗ ಹರಿತಿರೋದು ರಕ್ತನೇನ, ನಮ್ಮ ಮೈಯಾಗ ಹರಿತಿರೋದು ರಕ್ತನೇನ. ಎದ್ದಾಸ್ಕಿಲ್ಲ ಎದ್ರು ನಾವು ಕಾಫಿ ಕುಡಿತೀವಿ, ಅವರು ಕಾಫಿ ಕುಡಿತಾರೆ. ನೋಡ್ರಿ, ಈಗ ಜಾತಿ ಅಂತೀವಲ್ವೇ, ಒಂದೇ ಹೊಲ್ದಾಗ ಕೆಲಸ ಮಾಡ್ತೀವಿ, ಒಂದೇ ಟ್ಯಾಂಕಿ ನೀರು ಕುಡಿತೀವಿ. ಎಲ್ಲರೂ ಇಷ್ಟೆಲ್ಲ ಆದ್ಮೇಲೆ ಜಾತಿನೆಲ್ಲ ಬರ್ತೈತೆ ಗೌಡ್ರೆ? ನನಗೆ ಅದ್ರ ಬಗ್ಗೆ ಏನಿಲ್ಲ. ಏನಂದ್ರೆ ನಾವೆತ್ತು ಮಕ್ಕಳು ನಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನಮಗೆ ಬೇಜಾರು ಆಕೈತಿ, ಕಣ್ಣಂಗೆ ನೀರು ಬರ್ತವೆ. ಐನರಿಗೂ ಹಂಗೆ ಆಗಿರೋದು. ಹೆಂಗ ಈಗ ಹೊಂದಾವಣಿಕೆ ಮಾಡಿ ಕಳಿಸಿದಿರಲ್ಲ, ಬಿಡ್ರಿ, ಒಳ್ಳೇದಾಕೈತಿಂದ. ಅಲ್ಲ ಕಡೆ ಪುಟ್ರಂಗಜ್ಜಿ, ಬಿಡುವಾಗಿದ್ರೆ ಯಾವಾಗ ಹಂಗೆ ಸುಮಾರಿಗೆ ಮಾತಾಡಿಸ್ಕೊಂಡು ಐನೂರು ಮಂತಕ್ಕೆ ಹೋಗ್ಬಾ. 500 ಮಂತಕ್ಕೆ ಹೋಗಿ ಹುಡುಗಿಗೂ ಒಂದಿಟ್ಟು ಬುದ್ಧಿ ಹೇಳಿ, ಅವ್ರ ಅಪ್ಪ ಅಮ್ಮಗೂ 500 ಹಂಗೆ ಒಂದು ಮಾತು ಹೇಳಿ ಬಂದ್ಬಿಡು. ಇಲ್ಲ ಅಂತಂದರೆ ತಿರ್ಗಿ ಅವ್ರು ಪರದಾಡ್ಕೊಂಡು ಹರಿದು ಊರು ಬಾಗಲಾದತ್ತು. ಒಂದ್ಸಲಿ ಹೋಗಿ ಬಾ ನೀನು. ಸುಮ್ಕಿರಿ ಗೌಡ್ರಿ, ನಾನೇ ಹತ್ಕೋಗಣ. ಚಂದಕ್ಕಿರಲ್ಲ ಅದು. ಅವ್ರು ಅದೇಗ ಕರಿದಾರ ಮನ್ ಗರಿದಾರ ಹೋದ್ರು ಅಂತಾನೆ ನಾನು ಹೋದ್ರು ಚಂದಕ್ಕಿರಲ್ಲ. ಸುಮ್ಕಿರ ಅವ್ರು ಶರಕ್ ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಹಂಗಲ್ಕಂಡು ಪುಟ್ರಂಗಜ್ಜೆ, ನೀನು ಮಾತು ಹೇಳ್ಬೇಡ. ನಿನ್ನ ಮಾತು ಒಂದಿಷ್ಟು ಚೆನ್ನಾಗಿರ್ತೈತಿ. ನಾವೀಗ ಜೊತೆ ಮಾಡಿ ಕಳಿಸಿದ್ದೀವಿ. ಈಗ ಅತ್ತೆ ಸೊಸೆ ಹೊಂದಾವಣಿಕೆಗೆ ಬಾಳ್ಮೆ ಮಾಡ್ಕೊಂಡು ಹೋಗೋದನ್ನ ನೀನು ಹೇಳ್ಕೊಟ್ಟು ಬಾ ಹೋಗಿ. ಯಾರನ್ನ ಇಬ್ರಿಗಿನ್ನ 3 ಲೇಸು ಅಂತ ಯಾಕೆ ಹೇಳ್ತೀರೇಳು? ಅದಕ್ಕೆ ಅವರಿಬ್ಬರ ನಡುವೆ ನೀನು ಹೋಗಿ ಬಂದರೆ ಒಂಥರ ಚೆನ್ನಾಗಿರ್ತೈತಿ. ಹೋಗಿ ಬಾ. ಆತ್ಕಂಡ್ರಿ ಗೌಡ್ರಿ, ನೀವು ಹೇಳಿದ್ಮೇಲೆ ನಾವಿಲ್ಲ ಅಂಬಲ್ಲ. ಮುದ್ದೇನ ಮೇಲೆ ಹೋಗಿ ಬರ್ತೀನಿ ಹೇಳು. ಲೇ ಸೀನಪ್ಪ, ಬರೋಣ ಮಂತಕ್ಕಿನ್ನೋನು. ಓ ಮಮ್ಮಿ, ನನ್ನ ನೋಡ್ದ ನೀನು ಗೌಡ್ರ ಮಾತಾಡ್ತಿದ್ದಲ್ಲ, ನನ್ನನ್ನು ನೋಡೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಬರ್ತೀನಿ ಮಮ್ಮಿ. ಸ್ವಲ್ಪ ಡೀಪ್ ಡಿಸ್ಕಷನ್ ಇತ್ತು ಗೌಡ್ರು ಮತ್ತು ನಮ್ಮ ನಡುವೆ. ಈಗ ಮುಗೀತು ಎಲ್ಲ ಬಂದ್ಬಿಡ್ತೀನಿ. ಮನೆ ಥರನೇ ಬರ್ತೀನಿ. ಊಟಕ್ಕೆಲ್ಲ ರೆಡಿ ಮಾಡ್ತೀರಾ? ಬರ್ತೀನಿ. ಅಲ್ಲ ಇವನು ಏನು ಮೈಸೂರು ಮಹಾರಾಜ, ಇವನು ಊಟಕ್ಕೆ ರೆಡಿ ಮಾಡ್ತಾರೆ. ಬರ ಎಲೆ ಮುದ್ದೆ ಮಾಡವ್ರೆ, ಉಂಡು
ಬದುಕಬೇಡ ನೋಡ್ಕೊಂಬಿಂತ ಬಾರ. ಆಯ್ತು ಮಮ್ಮಿ, ಬರ್ತೀನಿ, ನಡಿ ಬರ್ತೀನಿ. ಹಂಗಾರೆ ಕೂಲರ್ಗೆ ಹೇಳ್ತೀನಿ ಕಣಕ್ಕೋ. ಸುಮಿತ್ರಕಯ್ಯ, ಒಂದು 6 ಜನ ಕೇಳೋಣ. ನಾನು ಒಬ್ಳು ಬರ್ತೀನಿ, ನಮ್ಮ ಸುಶೀಲ ಅಮ್ಮೇನ ಬಂದ್ರು ಕರ್ಕೊಂಡ್ ಬರ್ತೀನಿ. ಒಂದು 6 ಜನ ಕೇಳ್ತೀನಿ ಒಟ್ಟು. ಹೂಕಂಡ್ ಪುಟ್ರಂಗಜ್ಜಿ, 6 ಜನ ಅಲ್ದ್ರಿ 7 ಜನಕ್ಕೆ ಹೇಳು. ಅವ್ರ ಅಪ್ಪ ಮುಗ್ದೋದ್ರ ಬೇಕಾರೆ ಹೋಗ್ತಾರೆ. 7 ಜನಕ್ಕೆ ಹೇಳು. ಒಟ್ಟು ಮರಿಬೇಡ, 7 ಇವತ್ತು. ಆತ್ ಕಣಕ್ಕ. ಅಕ್ಕೋ, ಒಂದು 2-3 ಕುಜ್ಜಿಗೆ ಇದ್ರು ತಕೊಂಬ. ನಮ್ಮ ತೀರ ಮಂಡಾಗ್ಯವೆ ಸಾವುದು, ತೊಟ್ಟಿಸ್ಕೊಂಬಂದಿಲ್ಲ ಕಮ್ಮಾರಮ್ಮ ಅಂತ ಹೋಗಿ. ಅದಕ್ಕೆ ಒಂದು 2 ಹೆಚ್ಚ ಕುಜ್ಜಿಗೆ ತಕೊಂಬ. ಅಲ್ಲ ಕಣ್ ಪುಟ್ರಂಗಜ್ಜಿ, ಈಗ ಉಂಡಿ ಬರ್ತಾರಲ್ಲ ಮಧ್ಯಾಹ್ನಕ್ಕೆ, ಏನನ್ನ ತರಿಸ್ಬೇಕೆ ಅವ್ರಿಗೆ? ಕುರುಕ್ ತಿಂಡಿನ? ಮತ್ತೆ ಬ್ಯಾಡ್ವೇನಕ್ಕ ನೀನು? ಮಧ್ಯಾಹ್ನದಾಗ ಒಂದು 3-3:30 ಹಂಗೆ ಕಾಪಿನೂ, ಬೋಂಡನೋ, ಇಲ್ಲಾಂದ್ರೆ ಖಾರಾಪುರಿನೋ, ಚಕ್ಲಿನೋ, ನಿಪ್ಪಟ್ಟು, ಯಾತನ. ಇಲ್ಲಾಂದ್ರೆ ನೀನೇ ಮನೆಗೆ ಇಟ್ಟು ಕಲಿಸ್ಕೊಂಡ್ ಬೋಂಡ ಮಾಡ್ಕೊಂಬರಂಗಿದ್ರು ಮಾಡ್ಕೊಂಬ. ಥೋ, ಅವೆಲ್ಲ ಯಾರು ಮಾಡ್ತಾರೆ ಎಂಬಂಗಿದ್ರೆ ಹೋಗಿ ಹೋಟ್ಲಿಗೆ ಹೋಗಿ ಒಂದು 100 ರೂಪಾಯಿನೋ ಬೋಂಡ ತರ ಕೇಳೋ ಸುಮ್ಮನೆ ಗೌಡ್ರಿಗೆ. ಓ ಸರ್ಕಟ್ ಪುಟ್ರಾಗಜ್ಜಿ, ಆಯ್ತು ಹಂಗೆ ಮಾಡ್ತೀನಿ ಹೇಳು. ಇಟ್ಟು ಕಲಿಸ್ಕೊಂಡು ಇಲ್ಲಿ ಬೋಂಡ ಗಿಂಡ ಮಾಡೋಕ್ಕಾಗಲ್ಲ. ಅಲ್ಲೇ ಎಲ್ಲ 100 ರೂಪಾಯಿನೋ ಬೋಂಡ ತರ್ತಾರೆ ಹೇಳು. ಇವಾಗ ಕೂಲೇರು ಹಂಗೆ ಕಣ್ಪುಟ್ರಂಗಜ್ಜಿ. ಯಾತನ ಮಧ್ಯಾಹ್ನದಾಗ ತಿಂಬಕ್ಕಿಲ್ಲುದ್ದ ಬರಲ್ಲ. ಸರಿ ಕಣ್ಪುಟ್ರಂಗಜ್ಜಿ, ಅದ್ರಂಗ ಹೇಳ್ತೀನಿ ಹೇಳು. ಈಗ ಟೀ, ಬೋಂಡ, ಅಡಿಕೆಲಿ ಸಾಕಲ್ವೇ? ಇನ್ನೇನು ಅಡಿಗೆ ಪಡಿಗೆ ಮಾಡಕ್ ಹೋಗಲ್ಲ ನಾನು. ಯಾಕೆ ಅಡಿಗೆನೂ ಬೇಡ, ಸೊಪ್ಪುನು ಬೇಡ. ಉಂಡ್ಗಿಂಡು ಬರೋದ್ರಿಂದ ಉಂಡೆ ಬತ್ತೀವಿ ಎಲ್ಲಾರು. ಅಡಿಗೆನೂ ಏನು ಮಾಡಕ್ ಹೋಗ್ಬೇಡ. ನೀನು ಯಾವ ಥರ ಮಾಡ್ಕೊಂಡು ಉಂಡು 1-2 ಕುಜ್ಜಿಗೆ ತಕೊಂಡು ಬಂದು ಬಿಡು ಸುಮ್ಮನೆ ಹೊಲ್ತಾಕಿ. ಸರಿನೇ? ಅಕ್ಕೋ ಮರ್ತೆ ಹೇಳದ್ನ. ಹಂಗೆ ಒಂದು ಬಿಂಗೆ ಕುಡಿಯಕ್ಕೆ ನೀರು ಹಿಡ್ಕೊಂಬ. ತಿರ್ಗಾನ ಹೊಲ್ತಾಗ ಎಲ್ಲೂ ಸಿಗಲ್ಲ. ಕುಡಿಯಕ್ಕೆ ನೀರು ಒಂದು ಸೊಂಬು ತಕೊಂಬ. ಸರ್ಕಟ್ ಪುಟ್ರಂಗ ಜಾತ್ ತತ್ತೀನಿ ಹೇಳು.